ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ನಿಮಗೆ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ. ದೇವರು ನಿಮಗೆ 100 ವರ್ಷ ಚೆನ್ನಾಗಿ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ. ನೋಡಿ, ನಾನು ಕಡಲೆಕಾಯಿನ ತೆಗೆದು ಚೆನ್ನಾಗಿ ತೊಳೆದು ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಗೆಣಸು ಮತ್ತು ಅವರೆಕಾಯಿನೂ ಅಷ್ಟೇ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರ್ ಬಟ್ಲು ತೆಗೆದು ನಾನು ಎಲ್ಲ ಒಟ್ಟಿಗೆ ಹಾಕ್ತೀನಿ. ಒಂದು ವಿಸಲ್ ಬಂದರೆ ಸಾಕು ನನಗೆ. ಈಗ ಸಿಹಿ ಗೆಣಸು ಹಾಕ್ಕೊತೀನಿ. ಈಗ ಗೆಣಸು ಆಯಿತು. ಈಗ ಅವರೆಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತೀನಿ. ಒಂದು 2 ಲೋಟ ಅಷ್ಟು ನೀರು ಹಾಕ್ಕೊತೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಲ್ಲ, ಹಬೆ ಒಳಗೇನೆ ಇದೆಲ್ಲ ಬೆಂದೋಗ್ಬಿಡ್ತೈತೆ ಮೇಲೆ ಹಾಕಿರೋದು. ಈಗ ಕುಕ್ಕರ್ ಮುಚ್ಚಿ ನಾವು ಒಂದೇ ವಿಸಲ್ ಹಾಕ್ಸೋಣ, ಜಾಸ್ತಿ ಬೇಡ, ಒಂದೇ ಒಂದು ವಿಸಲ್ ಹಾಕ್ಸ್ತೀನಿ. ನೋಡಿ, ಈಗ ಬೇಯಿಸಿರೋದು ಒಂದು ಜರಡಿಗೆ ಹಾಕ್ಕೊಂಬಿಡೋಣ. ನೋಡಿ, ಎಲ್ಲ ಒಟ್ಟಿಗೆ ಬೇಯಿಸಿದ್ದೀನಿ. ಏನು ಗಿಂಟ್ಕೊಳೋದು ಏನಿಲ್ಲ, ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಒಟ್ಟಿಗೆ ಯಾವ ರೀತಿ ಬೇಯಿಸೋದು ಅಂತೇಳಿ. ಸಿಂಪಲ್, ತುಂಬ ಚೆನ್ನಾಗಿ. ಅವಾಗವಾಗ ಸಪ್ರೇಟಾಗಿ ಬೇಯಿಸೋಕ್ಕನ ಈ ಥರ ಬೇಯಿಸಿ. ನಾನು ನಿಜವಾಗ್ಲೂ ಗಂಟ್ಲು ಸರಿ ಇಲ್ಲ, ಕೆಟ್ಟೋಗಿದೆ. ಅಂದರೆ 1 ತಿಂಗಳಿಂದ ಅದು 1 ತಿಂಗಳಂತೀನಿ, ಒಂದು 15 ದಿವಸದಿಂದ ಗಂಟ್ಲು ಸರಿ ಇಲ್ಲ. ಹಂಗಾಗಿ ನನಗೇನು ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.